ಕೆಎಸ್ಆರ್ಟಿಸಿ ಬಸ್ನ ವಿಚಿತ್ರ ಘಟನೆ ಇದು. ಅನಾಹುತ ಒಂದು ತಪ್ಪಿದೆ. ಬಸ್ ಚಕ್ರದ ನಟ್ ಲೂಸ್ ಆಗಿ ಟಯರೇ ಕಳಚಿ ಹೋಗಿದೆ. ಆಂಧ್ರ ಪ್ರದೇಶದ ಗುತ್ತಿ ಸಮೀಪದ ಜೊನ್ನಗಿರಿ ಬಳಿ ಘಟನೆ ಆಗಿದೆ. ಮಂತ್ರಾಲಯದಿಂದ ಬೆಂಗಳೂರಿಗೆ ಕೆಎಸ್ಆರ್ಟಿಸಿ ಬಸ್ ಬರ್ತಾ ಇತ್ತು. ಪ್ರಾಣಾಪಾಯದಿಂದ 40ಕ್ಕೂ ಹೆಚ್ಚು ಪ್ರಯಾಣಿಕರು ಪಾರಾಗಿದ್ದಾರೆ. ಚಿಕ್ಕಬಳ್ಳಾಪುರ ಡಿಪೋಗೆ ಸೇರಿದ KA 40F1315 ನಂಬರ್ನ ಬಸ್ಸು. ಈ ಕೆಎಸ್ಆರ್ಟಿಸಿ ಬಸ್ಗಳು ಎಂಥ ಡಕೋಟಾ ಬಸ್ಗಳು ಅಂತ ನಾವು ಕಾಲಕ್ಕೆ ಸಂಬಂಧಪಟ್ಟಂತೆ ವರದಿಗಳನ್ನು ಕೊಡ್ತಾ ಇರ್ತೀವಿ. ನಿಮಗೆ ಸರಿಯಾಗಿ ಮೇಂಟೆನೆನ್ಸ್ ಮಾಡಲ್ಲ. ಆಮೇಲೆ ಸ್ಕ್ರಾಪಿಗೆ ಹೋಗಬೇಕಾಗಿರೋ, ಗುಜರಿಗೆ ಹೋಗಬೇಕಾಗಿರೋ ಗಾಡಿನ ಇನ್ನೂ ಕರ್ನಾಟಕದಲ್ಲಿ ಓಡಿಸ್ತಾ ಇದ್ದಾರೆ. ಅದು ಯಾವ ಮಟ್ಟಕ್ಕೆ ಕಾನ್ಫಿಡೆನ್ಸು ಅಂದರೆ ಅದರಲ್ಲಿ ರೇಸಿಂಗ್ ಎಲ್ಲ ಮಾಡ್ತಾರೆ. ನೋಡಿ ಟಯರು ಯಾವ ರೀತಿಯಲ್ಲಿ ಕಳಚಿದೆ ಅಂತ. ಅದು ಬಸ್ ಚಾಲ್ತಿಯಲ್ಲಿ ಇರಬೇಕಾದ್ರೆ ಆಗಿರೋ. ಒಳಗಡೆ ಪ್ರಯಾಣಿಕರಿದ್ರು, ಅವರೆಲ್ಲರೂ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆಯುಷ್ಯ ಗಟ್ಟಿ ಇತ್ತು. ಇಲ್ಲಾಂದರೆ ಇದು ಇನ್ನೆಷ್ಟು ದೊಡ್ಡ ಅನಾಹುತಕ್ಕೆ ಕಾರಣ ಆಗ್ತಾ ಇತ್ತು ಗೊತ್ತಿಲ್ಲ. ಬಸ್ ಹೋಗಬೇಕಾದ್ರೇ ಬಸ್ ಟಯರೇ ಕಳಚುತ್ತೆ ಅಂದರೆ ಇನ್ನು ಬಸ್ನ ಕ್ವಾಲಿಟಿನ ನಾವು ಕೈ ಮುಗಿದು ಕೇಳಬೇಕಾಗತ್ತಷ್ಟೆ, ಇದು ಏನು ಕತೆ ಅಂತ. ನಾವು ಹೇಳಿದ್ವಲ್ಲ, ಗುಜರಿಗೆ ಹೋಗಬೇಕಾಗಿರೋ ಗಾಡಿಗಳು KSRTC ಬಸ್ಗಳಂತೂ ಖಂಡಿತವಾಗಿ ನೀವು FC ಕೇಳಿ. ಆ FC ಏನು ಹೇಳುತ್ತೆ, ಆಮೇಲೆ ಬಸ್ನ ಮೇಂಟೆನೆನ್ಸ್ಗೆ ಸಂಬಂಧನೇ ಇರಲ್ಲ. ಯಾವುದೋ ಒಂದು ಕಾಟಾಚಾರಕ್ಕೆ FC ಕೊಟ್ಟಿರ್ತಾರೆ, ಫಿಟ್ನೆಸ್ ಸರ್ಟಿಫಿಕೇಟು, ಬಸ್ಸು ಯೋಗ್ಯವಾಗಿದೆ, ಚಾಲನೆ ಮಾಡ್ಬೋದು ಅಂತ ಫಿಟ್ನೆಸ್ ಸರ್ಟಿಫಿಕೇಟು. ಏನಾಯ್ತು ಆ್ಯಕ್ಚುಲಿ ಟರ್ನಿಂಗ್ ತೊಗೊಳ್ತಾ ಇದ್ರು. ಸಡನ್ ಆಗಿ ಎಲ್ರಿಗೂ ಹೆಸರು ಆಯ್ತು. ಒಂದ್ಸಲ ಗಾಡಿಗೆ ಗಡ ಶೇಕ್ ಆಯ್ತು. ನಾನು ಯಾರ ಮೇಲೆ ಹತ್ತಿಸಿದ್ದು ಏನೋ ಅಂತ ಬಂದು ನೋಡ್ತೀವಿ, ವೀಲ್ ಹೋಗ್ಬಿಟ್ಟಿದೆ ಸರ್. ಬಸ್ಸಲ್ಲಿ ಇದ್ರಿ? ನಾವೆಲ್ಲ ಬಸ್ಸಲ್ಲೇ ಇದ್ವಿ. ಎಲ್ಲಿಂದ ಎಲ್ಲಿ ಟ್ರಾವೆಲ್ ಮಾಡ್ತೀವಿ? ನಾನು ರಾಯಚೂರಲ್ಲಿ ಹತ್ಕೊಂಡಿದ್ದೆ